ರಾಜಕೀಯ ಮಂದಿ, ಕೆಲವು ರಾಜಕೀಯ ಮಂದಿ ಅಪರಾಧ ಹೇಳ್ಕೊಂತ ಬಾಯಿಗೆ ಬಂದಿದ್ದು ಹೇಳ್ತಾ, ಮುಂದಾಲೋಚನೆ ಇಲ್ಲ, ಹಿಂದಾಲೋಚನೆ ಇಲ್ಲ. ಅಪವಾದ ಹೆಂಗ್ ಮಾಡ್ಬೇಕು, ನಾವು ಏನು ಅಪವಾದ ಮಾಡಿದ್ರೆ ಅದನ್ನ ಗಟ್ಟಿ ಆಗಿರ್ಬೇಕು, ಎಲ್ಲ ಗಿಟ್ಟಿಸ್ಕೊಳ್ಬೇಕು. ಅದಕ್ಕೆ ಹೇಳಿಕೆನು ನಮ್ಮ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಪ್ರಿಯಾಂಕಾ ಖರ್ಗೆ, ಗೃಹ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಹೇಳಿಕೆಗೆ ಏನು ಹಿಡಿತಾನೆ ಇಲ್ಲ, ಎತ್ತು ಬೆತರ ಮಾತಾಡ್ತಾ ಇದ್ದಾರೆ. ನನ್ನ ಅನಿಸಿಕೆ ಅಂತ ಹೇಳಿದ್ರೆ, ನಾನು ನಿಮ್ಮ ಅಣ್ಣಾಗಿ ಹೇಳ್ತಾ ಇದ್ದೀನಿ, ಪ್ರಿಯಾಂಕಾ ಖರ್ಗೆ ಅವರು, ಬಸವರಾಜ ಬೊಮ್ಮಾಯಿ ಅವರು, ನೀವು ರಾಜಕೀಯ ಟ್ಯೂಷನ್ ತಗೋಬೇಕು. ನೀವು ಇಲ್ಲ, ರಾಜಕೀಯ ಟ್ಯೂಷನ್ ತಗೋಬೇಕು. ನಿಮ್ಗೇನು ರಾಜಕೀಯ ಜ್ಞಾನ ಇಲ್ಲ, ಎತ್ತು ಬೆತರ ಮಾತಾಡ್ತಾ ಇದ್ದೀನಿ. ನಿನ್ನ ಬಸವರಾಜ ಬೊಮ್ಮಾಯಿ ದಿನಪತ್ರಿಕೆಯಲ್ಲಿ ಹೇಳಿಕೆ ನೋಡಿದ್ರೆ, ಆ ಪ್ರಹ್ಲಾದ್ ಜೋಶಿ ಅವ್ರ ಹೇಳಿಕೆ, ಬಸವರಾಜ ಬೊಮ್ಮಾಯಿ ಹೇಳಿಕೆ ಎಷ್ಟು ಅಜಗಜಾಂತರ ಫರಕ್. ಪ್ರಹ್ಲಾದ್ ಜೋಶಿ ಪೇಪರ್ ನೋಡ್ರಿ, ಅದ ದಿನಪತ್ರಿಕೆ ಒಳಗೆ ಪ್ರಹ್ಲಾದ್ ಜೋಶಿ ಹೇಳಿಕೆ ನೋಡ್ರಿ, ಬಸವರಾಜ ಬೊಮ್ಮಾಯಿ ಹೇಳಿಕೆ ನೋಡ್ರಿ, ಅಜಗಜಾಂತರ ಫರಕ್. ಅಲ್ಲಿ ಕಾಂಗ್ರೆಸ್ ಇದು ಪ್ರಹ್ಲಾದ್ ಜೋಶಿ ಅವರು ಶಿಕ್ಷಣ ಮಂತ್ರಿ ಆದ, ಇವ್ರಿಗೆ ಆಸಕ್ತಿ ಇಲ್ಲ, ಇವರು ಹುರ್ಕೊಳ್ತಾ ಇದ್ದಾರೆ, ಅಥವಾ ವಿರೋಧಿ ಏನಿದೆ ಅಪರಾಧ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಸಂತೋಷ ವ್ಯಕ್ತಪಡಿಸ್ತಾ ಇಲ್ಲ ಅವರು ಕಾಂಗ್ರೆಸ್ನವರು ಅಂತ ಹೇಳ್ತಾ ಇದ್ದಾರೆ. ಯಾಕ್ರಿಪ್ಪ, ಯಾಕೆ ಹೇಳ್ತಾ ಇದ್ದೀನಿ ನಿಂಗೆ? ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು, ಡಿ ಕೆ ಶಿವಕುಮಾರ್ ಒಂದು 2-3 ಸಲ ಭೇಟಿ ಆಗ್ಯಾರ ದಿಲ್ಲಿ ಒಳಗೆ, ನಮ್ಮ ದಿಲ್ಲಿ ಒಳಗೆ ಕರ್ನಾಟಕ ಭವನ್ ಅಲ್ಲಿ ಹೇಳಿ ಎಲ್ಲ ಸಂಸದರದ ಒಂದು ಸಭೆ ಕರೆದಿದ್ರು ಡಿ ಕೆ ಶಿವಕುಮಾರ್. ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ರು ಎಲ್ಲ ಸಂಸದರು. ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು, ಎಲ್ಲ ಸಂಸದರು, ನೀವು ಭಾಗವಹಿಸಿದ್ರಿ, ಬಸವರಾಜ ಬೊಮ್ಮಾಯಿ ಅದರಲ್ಲಿ ನೀವು ಭಾಗವಹಿಸಿದ್ರಿ. ಡಿನ್ನರ್ ಮೀಟಿಂಗ್ ಇತ್ತು, ಅದು ಡಿನ್ನರ್ ಮೀಟಿಂಗ್ ಎಲ್ಲಾರು ಭಾಗವಹಿಸಿದ್ರಿ. ಅಲ್ಲೆಲ್ಲ ನಮ್ಮ ಏನ್ ಕರ್ನಾಟಕ ಅಳಿಲು ತೋಡ್ಕೊಂಡ್ರು ಯಾರು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು. ಅದಕ್ಕೆ ಸ್ಪಂದಿಸಿದ್ರು ಪ್ರಹ್ಲಾದ್ ಜೋಶಿ ಅವರು. ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ಶಿಕ್ಷಣ ಮಂತ್ರಿ ಆಗಿದ್ದಕ್ಕೆ ಹೂಗುಚ್ಚೆ ಕೊಟ್ಟು ಅವ್ರನ್ನ ಅಭಿನಂದಿಸಿದ್ರು. ಯಾರು? ಡಿ ಕೆ ಶಿವಕುಮಾರ್. ಇದೆಲ್ಲ ದೇಶದಲ್ಲಿ ವ್ಯಾಪ್ತಿಯಲ್ಲಿ ಹರಿದಾಡಿದೆ ಇದು. ಅಲ್ಲೆಲ್ಲ ಸಂತೋಷ ವ್ಯಕ್ತಪಡಿಸಿದ್ರು ಇಬ್ರು. ನೀವು ಆಗಿದ್ದಕ್ಕೆ ನಮ್ಗೆ ಸಂತೋಷ ಆತಿರಪ್ಪ ಅಂತೇಳಿ ಹೂಗುಚ್ಚೆ ನೀಡಿ ಆ ಸಂತೋಷ ವಿನಿಮಯ ಮಾಡ್ಕೊಂಡ್ರು ಇಬ್ರು. ಯಾರ್ಯಾರು? ಡಿ ಕೆ ಶಿವಕುಮಾರ್, ಪ್ರಹ್ಲಾದ್ ಜೋಶಿ ಅವರು. ಪ್ರಹ್ಲಾದ್ ಜೋಶಿ ಒಳ್ಳೆ ಮನುಷ್ಯ, ಒಂದು ಯಾವುದು ಕಪ್ಪು ಚುಕ್ಕಿ ಇಲ್ಲ, ಒಳ್ಳೆ ರೀತಿ ಮಾಡ್ಕೊಂಡು ಹೋದ್ಮೇಲೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತೊಂದು ಹುದ್ದೆ ಕೊಟ್ಟರು ಅವರು, ಪ್ರಹ್ಲಾದ್ ಜೋಶಿ ಅವರು. ಸಂತೋಷ ಹುದ್ದೆ, ನಮ್ಗೆ ಭಾಳ ಸಂತೋಷ ಆಗಿದೆ. ಆದ್ರೆ ಸಂತೋಷಿಗೆ ನೀವು ಯಾಕೆ ಸಂತೋಷ ಪಟ್ಟು ಇಲ್ಲೇ ಅಪರಾಧ ಹೇಳ್ತಾ ಇದ್ದೀರಿ? ಅಂದ್ರೆ ಅಪರಾಧ ಹೇಳಿದ್ರೆ ಪಾರ್ಟಿಯವ್ರು ನನಗೆ ವಾವ ಅಂತಾರೆ ಅಂತೀರಿ. ಏನ್ರಿ ಬಸವರಾಜ ಬೊಮ್ಮಾಯಿ, ನೀವು ಮಾಜಿ ಮುಖ್ಯಮಂತ್ರಿಗಳು, ಸಂಸದರಿದ್ದೀರಿ, ಯಾವ ಟೈಪ್ ಹೇಳ್ತಾ ಇದ್ರಿ? ಆ ಸಂಸದರ ಸಭೆಯಲ್ಲಿ ದಿಲ್ಲಿ ಕರ್ನಾಟಕ ಭವನದಲ್ಲಿ ಭಾಗವಹಿಸಿರಿ, ಅಲ್ಲಿಯ ಮಾತು, ಅಲ್ಲಿಯ ಸಿಚುವೇಶನ್ ತಿಳ್ಕೊಂಡ್ರಿ, ಮತ್ತಿಲ್ಲಿ ಬಂದ ಬೇರೆ ಬೇರೆ ಅಪಸ್ವರ ನೀಡ್ತಾ ಇದ್ದೀರಿ. ಏನಿದು? ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರು ಯಾವಾಗಲೂ ಯಾರ ರಾಜಕಾರಣಿಗಳಿಗೆ ಏನ ಒಂದು ಬ್ಲೇಮ್ ಮಾಡಬೇಕು, ಅವ್ರಿಗೆ ಏನಾರ ಹೇಳ್ಬೇಕಂತ ಹೇಳಿದ್ರೆ ಅಜಗಜ ವಿಚಾರ ಮಾಡ್ಬೇಕು, ಮುಂದಾಲೋಚನೆ ಹಿಂದಾಲೋಚನೆ ಮಾಡ್ಕೊಂಡು ಅವ್ರು ಹೇಳ್ಬೇಕು. ಅವ್ರು ನಿಮ್ಗೆ ಹೇಳಿದ ಮಾತಿಗೆ ಒಂದು ಗಟ್ಟಿತನ ಇರಬೇಕು. ಆ ಗಟ್ಟಿತನಕ್ಕೆ ನಮ್ಮ ಕನ್ನಡಿ ನಾಡಿನ ಜನತೆ ಬೆರಗಾಗಬೇಕು. ನಿಮ್ಮ ಹೇಳಿಕೆ ಗಟ್ಟಿತನಕ್ಕೆ ಬೆರಗಾಗಬೇಕು. ಏನಪ್ಪಾ ಪ್ರಿಯಾಂಕಾ ಖರ್ಗೆ ಏನ್ ಹೇಳಿದ್ರು? ಮೊನ್ನೆ ನೀವು ಹೇಳಿದ್ರಿ, ಸಿಟಿ ರವಿ ಅವ್ರು ಏನ್ ಹೇಳಿದ್ರಿ? ಉಪ್ಪು ತಿನ್ನವ ನೀರು ಕುಡ್ಲಿಕ್ಕೆ ಬೇಕು. ಅವ ಜಾರ್ಕೊಳ ಆತಾನ, ಜಂಬಾ ಕೊಚ್ಕೊಳ ಆತಾನ ಸಿಟಿ ರವಿ. ನೀವು ಏನೇ ಹಾಕ್ತಿದ್ರಿ? ಉಪ್ಪು ತಿನ್ನವ ನೀರು ಕುಡ್ಲೇಬೇಕು. ಹೆಂಗಿತ್ತು? ಯಾವ ಉಪ್ಪು ತಿಂದ, ನೀರು ಹೆಂಗ್ ಕುಡಿತಾನವ? ನಾ ಹೇಳೇ ಇಲ್ಲ ಅಂತ ಹೇಳ್ತಾನ. ಹಿಂಗ್ ಉತ್ತರ ಕೊಡ್ಬೇಕು. ಮುಲ್ಲಾಗಳಿಗೆ ಒಬ್ಬರಿಗೆ ಮುಲ್ಲಾಗ ಹೇಳಿ ಬಟ್ ಮಾಡಿ ತೋರ್ಸಿನಿ ಅಂತ ಹೇಳಿ, ಮುಲ್ಲಾಗಳಿಗೆ ಯಾಕೆ ಹೇಳಿ? ಗಳಿಗೆ ಅಂತ ಒಬ್ಬನ ಬರ್ತಾನೇನು? ಹಿಂಗೆಲ್ಲ ಅವ್ರಿಗೆ ಸಿಗಿಸು ಪ್ರಯತ್ನ ಮಾಡ್ಬೇಕು. ಹಿಂಗೆಲ್ಲ ಹೇಳ್ಬೇಕು, ಹಿಂಗ್ಯಾಕೆ ಹೇಳಿದ್ವಿ ಹಿಂಗೆಲ್ಲ ಅಂತೇಳಿ. ಅದೆಲ್ಲ ಹೇಳಿದ್ಬಿಟ್ಟು ನೀವೆಲ್ಲ ಅದನ್ನ ಉಪ್ಪು ತಿಂದ ನೀರು ಕುಡಿಬೇಕು ಅಂದ್ರೆ ನೀವು ಒಂದು ಉನ್ನತ ಸ್ಥಾನದಲ್ಲಿದ್ದು ಹಿಂಗೆಲ್ಲ ಹೇಳ್ತಿರೋದ್ರೆ ಏನಂದ್ರೆ ಗಟ್ಟಿತನ ಇರ್ಬೇಕು. ಪ್ರಿಯಾಂಕಾ ಖರ್ಗೆ ಅವರೇ, ನೀವು ನಮ್ಮ ಸಣ್ಣ ತಮ್ಮ ಇದ್ದಂಗೆ ತಪ್ಪು ತಿಳ್ಬೇಡ್ರಿ. ನಮ್ಮ ಮಾತಿಗೆ ಒಂದು ಗಟ್ಟಿತನ ಇರ್ಬೇಕು. ತಾವು ಈ ಗೃಹ ಸಚಿವರಿದ್ದೀರಿ, ಒಂದು ಉನ್ನತ ಸ್ಥಾನದಲ್ಲಿದ್ದೀರಿ, ಅವರ ಚಲನವಲನ ಬಗ್ಗೆ ನಿಗಾ ವಹಿಸ್ಬೇಕು. ಅವ್ರು ನಿಮ್ಮ ಚಲನವಲನ ಅದು ನಮ್ಮ ದೇಶಕ್ಕೆ ಆಗ್ಲಿ, ನಮ್ಮ ಯಾವುದೋ ಸಮಾಜಕ್ಕೆ ಆಗ್ಲಿ, ಇದೇ ಅವ್ರ ನಡತೆ ತದ್ವಿರುದ್ಧವಾದ್ರೆ ಅದನ್ನು ಪರಿಗಣಿಸ್ಬೇಕು. ಅವ್ರ ಮೇಲೆ ಏನ ಆಕ್ಷನ್ ಬರ್ತದೆ. ಯಾರೋ ಆಗ್ಲಿ, ಅವರಾಗ್ಲಿ ಇವರಾಗ್ಲಿ, ಹಲವಾರು ಸಂಘ ಸಂಸ್ಥೆ ಅದಾವ. ಬರೀ ಇವ್ರು ಹೋಗಿ RSS ಅವ್ರ ರಿಜಿಸ್ಟರ್ ಕೇಳ್ತೀರಿ, ಅವ್ರ ಅಡಿಟ್ ಆಗಿದ್ದ ಕೇಳ್ತೀರಿ. ನಮ್ಗೇನ್ ತಗೊಂಡು ಏನ್ ಮಾಡೋದು ಅದನ್ನ? ಅವ್ರು ತಮ್ಮಷ್ಟಕ್ಕೆ ತಾವು ಮೌನ ಸಂಘ ಸಂಸ್ಥಾ ಅದು RSS ಸಂಸ್ಥಾ ಅಂದ್ರೆ
ಮೌನ ಸಂಸ್ಥಾ. ಅದು ಯಾರು ತಂಟೆಗೆ ಬರುದಿಲ್ಲ, ಯಾರಿಗೆ ಇದು ಹೋಗುದಿಲ್ಲ, ಯಾರು ಕರೆದ್ರು ಹೋಗುದಿಲ್ಲ ಅವರು. ಇಂಥ ಸಂಸ್ಥಾ ಒಂದು ನಾ ಈ ಕಳೆದ 40 ವರ್ಷದಿಂದ ನೋಡ್ತಾ ಬಂದೀನಿ. ಅವ್ರ ತತ್ವ ಸಿದ್ಧಾಂತ ಏರ ಅಪರಾಧ ಆದಪ್ಪ ಅಂತ ಹೇಳಿದ್ರೆ ಅವಾಗ ಹೇಳ್ಬೇಕು, ಹೇಳಕ್ ಬರ್ತೈತಿ. ನಿಮ್ಮ ಗಟ್ಟಿತನ ಹೇಳ್ಬೇಕು, ನಿಮ್ಮ ಗಟ್ಟಿತನ ಅದನ್ನ ಪರಿಗಣಿಸ್ಬೇಕು. ಜನ ನೋಡ್ಬೇಕು ಅದನ್ನ, ಹಿಂಗ್ ಹೇಳಿದ್ರಪ್ಪ ಅಂತೇಳಿ. ಯಾವ ಹೇಳ್ಬೇಕಾರ ಒಂದು ಗಟ್ಟಿತನ ಇರ್ಬೇಕು. ಬೆರಗಾಗ್ಬೇಕು ಕನ್ನಡ ನಾಡಿನ ಜನತೆ. ಹಿಂಗ್ ಚೂಚಿ ಹಿಂಗ್ ಹೇಳಿದ್ರಪ್ಪ ಅಂತೇಳಿ ಬೆರಗಾಗ್ಬೇಕು, ಹೆದರ್ಬೇಕು, ಏನಪ್ಪಾ ಹಿಂಗ ಅಂತೇಳಿ. ಅದೇನಿಲ್ಲ, ನಿಮ್ಮ ಸಮತೋಲನ ಇಲ್ಲ, ಮಾತಿನ ಸಮತೋಲನ ಇಲ್ಲ. ಮಾತಿನ ಸಮತೋಲನ ಕಳೆದುಕೊಳ್ತಾ ಇದ್ದೀರಿ. ವಿಚಾರ ಮಾಡಿ, ಹೇಳ್ರಿ ನೀವು. ಬ್ಯಾಡುವುದಲ್ಲ, ಈಗ ಬೆಳೆಯಾಗತ್ತೀರಿ, ಚಿಗಾಗತ್ತೀರಿ. ದೇವ್ರು ನಿಮ್ಗೆ ಆರೋಗ್ಯ ಕೊಡ್ಲಿ, ಒಳ್ಳೇದ್ ಮಾಡ್ಲಿ, ಇನ್ನೂ ಉನ್ನತ ಸ್ಥಾನಮಾನ ಕೊಡ್ಲಿ ನಿಮ್ಗೆ. ಪ್ರಿಯಾಂಕಾ ಖರ್ಗೆ ಅವರೇ, ನೀವು ನನ್ನ ಖಾಸ್ ತಂಬಿದ್ದಂಗೆ ಏನಪ್ಪಾ. ಆದ್ರೆ ನಿಮ್ಮ ಹೇಳಿಕೆಗೆ ಅದು ಕಡಿವಾಣ ಹಾಕ್ರಿ. ಇಂಥವೆಲ್ಲ ಹೇಳಿಕೆ ಬೇಡ. ನೀವೆಲ್ಲ ಇವು ಹೇಳಿದ್ಬಿಟ್ಟು ಹಿಂಗೆಲ್ಲ ಹೇಳ್ಕೊಂತ ಕುಂತೀರಿ, ಅದು ಸರಿ ಅನಿಸ್ಬಾರ್ದು. ಪ್ಲೀಸ್, ನನಗೆ ಮನಸ್ಸಿಗೆ ನೋವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಏನ್ರಿಪ್ಪ. ನೀವು ಅದು ಸಿಟ್ಲೆ ನಾವು ಪ್ರೆಸ್ ಮೀಟಿಂಗ್ನು ಹಾಕಿದೀವಿ, ಪ್ರೆಸ್ನಾಗ ಕೊಟ್ಟಿನ ಅದನ್ನು. ಬಸವರಾಜ ಬೊಮ್ಮಾಯಿ ಅವರು ಪ್ರಿಯಾಂಕಾ ಖರ್ಗೆ ಅವರಿಗೆ ರಾಜಕೀಯ ಟ್ಯೂಷನ್ ಹೋಗ್ಬೇಕಿಬ್ರು ಅಂತೇಳಿ, ಟ್ಯೂಷನ್ ಕ್ಲಾಸ್ಗೆ ಹೋಗ್ಬೇಕಂತ ಹೇಳಿ. ಇವೆಲ್ಲ ಸರಿ ಅನಿಸೋಲ್ಲ. ನೋಡಿ, ವಿಚಾರ ಮಾಡ್ರಿ, ಇಬ್ಬರು ಸುಧಾರಣೆ ಆಗ್ರಿ. ಬಸವರಾಜ ಬೊಮ್ಮಾಯಿ ಅವ್ರಿ ಈಗ ಸಿಗಾಗತ್ತೀರಿ ನೀವು. ಸ್ವಲ್ಪ ಸುಧಾರಣೆ ಆಗ್ರಿ. ನಾ ಮುಖ್ಯಮಂತ್ರಿ ಇದೀನಿ, ನಾ ಸಂಸದರಿದ್ದೀನಿ, ನಾ ಏನ್ ಹೇಳಿದ್ರೆ ನಡಿತೈತಿ, ನಡಿದಿಲ್ಲ. ಮೊದ್ಲಿನ ಹಂಗ ರಾಜಕೀಯ ಇಲ್ಲಿಗ ಮನಿಗೊಬ್ಬ ಲೀಡರ್ ಅದಾನೀಗ. ಬಸವರಾಜ ಬೊಮ್ಮಾಯಿ ಅವರೇ, ನೀವು ಲೀಡರ್ ಅಂತ ತಿಳ್ಕೊಂಡ್ರಿ, ಇಲ್ಲ. ಮನಿಗೊಬ್ಬ ಲೀಡರ್ ಅದಾನೀಗ. ಮನಿಗೊಬ್ಬ ಸಮಾಜ ಸೇವಕ, ರಾಜಕೀಯ ಲೀಡರ್, ಭಯಂಕರ ಪಳಗಿದವ್ರು ಅದಾರ. ಈಗ ಎಲ್ಲ ತಿಳ್ಕೊಂಡ್ರು ಅದಾರ. ಯಾಕೆ ಮೌನ ಆಗಿದ್ದಾರೆ? ಯಾಕಂದ್ರೆ ಇಂಥವೆಲ್ಲ ಅಪರಾಧ ಹೇಳಿಕೆ ಏನ್ ಮಾಡ್ಬಿಡ್ಪ ಹೋಗ್ಲಿ ಅಂತೇಳಿ ಜಾಸ್ತಿ ಜಾಣ್ರ ಅದಾರ ಎಲ್ಲ ಜನ ಈಗ. ಅದಕ್ಕೆ ತಾವು ತಿಳ್ಕೊಬೇಕು. ಇನ್ನೊಮ್ಮೆ ಹಿಂಗೆ ಯಾವ್ರು ಹೇಳ್ಬೇಕಾರ, ಅಲ್ಲಿ ದಿಲ್ಲಿ ಒಳಗ ಮೀಟಿಂಗ್ನಾಗ ಜಮಾ ಆಗ್ತೀರಿ, ಅವ್ರ ಫಂಕ್ಷನ್ನಾಗ ಜಮಾ ಆಗ್ತೀರಿ, ಅಲ್ಲಿ ಡಿನ್ನರ್ ಮೀಟಿಂಗ್ ಒಳಗೆ ಶಾಮಿಲ್ ಆಗ್ತೀರಿ, ಇಲ್ಲಿ ಬಂದು ಅಪರಾಧ ಹೇಳ್ತೀರಿ. ಏನಿದು? ಅದಕ್ಕೆ ನಿಮಗೆ ರಾಜಕೀಯ ಟ್ಯೂಷನ್ ಹೋಗ್ಬೇಕು ಬಸವರಾಜ ಭಾರತ ಹೇಳ್ತಾ ಇತ್ತು. ದಯವಿಟ್ಟು ತಪ್ಪು ತಿಳ್ಬೇಡ್ರಿ. ನಾವು ನಿಮ್ಮ ತಮ್ಮ ಅಥವಾ ಅಣ್ಣ ಇದ್ದಂಗೆ ತಪ್ಪು ತಿಳಕ್ ಹೋಗ್ಬೇಡ್ರಿ. ನಾನು ಹಂಚಿಕೆ ನನ್ಗೆ ಹೊಟ್ಟೆಗೆ ಒಂದು ಕಾರ ಕಳಿಸ್ತೀನಿ. ಇಬ್ರು ಪ್ರಹ್ಲಾದ್ ಜೋಶಿ ಅವ್ರು ಹೇಳಿಕೆ ಒಂದು ಬೇರೆ ಕೊಡ್ತಾ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಅವ್ರು ಹೇಳಿಕೆ ಒಂದು ಬೇರೆ ಕೊಡ್ತಾರೆ. ಏನಿದು? ಇನ್ನು ಅದನ್ನ ನಿಮ್ಮ ಮಾತು ಕೇಳೋರು ತಡ್ರಿ ಮತ್ತು ಹೇಳ್ಬೇಡ್ರಿ. ಇನ್ನೊಂದ್ಸಲ ಹಾಕೋಬೇಡ್ರಿ. ಯಾವಾಗ್ಲೂ ನಿಮ್ಮ ಒಂದು ವೇಟ್ ಇಟ್ಕೋರಿ. ನೀವು ಮಾಜಿ ಮುಖ್ಯಮಂತ್ರಿ ಇದ್ದೀರಿ, ಸಂಸದರಿದ್ದೀರಿ, ಒಂದು ವೇಟ್ ಇಟ್ಕೊಂಡ್ ಮಾತಾಡ್ರಿ. ಹೆಂಗ್ ಪ್ರಹ್ಲಾದ್ ಜೋಶಿಗೆ ಹೇಳ್ತೀವಿ ನಾವು. ಪ್ರಹ್ಲಾದ್ ಜೋಶಿಗೆ ಹೇಳಿದ್ರೆ ಏನು ಹೇಳ್ತೀವನು, ಅವ್ರು ತಮ್ಮ ವೇಟ್ ಪ್ರಕಾರ ಮಾತಾಡ್ತಾರೆ. ವಿರೋಧ ಪಕ್ಷಗಳಿಗೆ ಹೆಂಗೆ ಎದುರಿಸ್ಬೇಕು ಅಂತ ಗೊತ್ತೈತೆ ಅವ್ರಿಗೆ. ವಿರೋಧ ಪಕ್ಷ ಎದಿ ಹೊಡ್ಕೋಬೇಕು, ಆ ಟೈಪ್ ಹೇಳ್ತಾರೆ ಅವ್ರು. ಅವ್ರ ಕಡೆ ಒಂದು ಛಲ ಅದ ಪ್ರಹ್ಲಾದ್ ಜೋಶಿ ಅವ್ರ ಕಡೆ. ಯಾಕಂದ್ರೆ ನಾನು ತಿಳ್ಕೊಂಡಿ ನಾವು ಜಾಣರು, ಪೇಪರ್ ಓದ್ತೀವಿ, ತಿಳಿತೀವಿ, ಲಿಪಿಗಾರ ನಾವು. 30-40 ವರ್ಷದಿಂದ ಈ ಪೇಪರ್ ಸುದ್ದಿ ಇವು ಲೇಖಿ ನಾವು ಲಿಪಿಗಾರ ನಮಗೆ ತಿಳ್ಕೊತೀವಿ ನಾವು. ತಿಳ್ಕೊಂಡು ಮಾತಾಡ್ರಿ. ಬಸವರಾಜ ಬೊಮ್ಮಾಯಿ ಅವರೇ, ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಗೆ ಇಬ್ಬರಿಗೂ ಹೇಳ್ಬೇಕಿತ್ತು. ನಾನು ಹೇಳೇನಿ, ಇನ್ನೊಂದ್ಸಲ ಹಂಗಾಗಬಾರ್ದು. ನಿಮ್ಮ ಗಟ್ಟಿತನ ಪ್ರದರ್ಶನ ಮಾಡಿ. ಇಷ್ಟು ಹೇಳಿ ನಾನು ನನಸಿಗೆ ಮುಗಿಸ್ತೇನೆ. ನಮಸ್ಕಾರ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.